Hello everyone, welcome to Sanmarga classes. Let us see question number 17 of chapter Light. If an angle between an incident ray and a reflected ray is 100 degree, then find the angle of incidence. See, this is incident ray. This is reflected ray. This one is reflecting surface, and this is normal to this reflecting surface at the point of striking. ಯಾವ ಪಾಯಿಂಟ್ ಅಲ್ಲಿ ಸ್ಟ್ರೈಕ್ ಆಗ್ತಾ ಇದೆ ಅಲ್ಲಿಂದ ನಾರ್ಮಲ್ ಅನ್ನ ಎಳೆದಿದೀವಿ ರಿಫ್ಲೆಕ್ಟಿಂಗ್ ಸರ್ಫೇಸ್ಗೆ. ಈಗ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ಅಂಡ್ ರಿಫ್ಲೆಕ್ಟೆಡ್ ರೇ ಎಷ್ಟು ಕೊಟ್ಟಿದ್ದಾರೆ? 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಇಲ್ಲಿ ವಾಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್? ಇಟ್ ಈಸ್ ನಥಿಂಗ್ ಬಟ್ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್. ನಾರ್ಮಲ್ ಮತ್ತೆ ಇನ್ಸಿಡೆಂಟ್ ರೇ ನಡುವಿನ ಆಂಗಲ್ ಏನಿದೆ, ಇಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ಲಾ ಪ್ರಕಾರ ಏನಿದೆ? ಆಂಗಲ್ ಆರ್ ಈಸ್ ಈಕ್ವಲ್ ಟು ಆಂಗಲ್ ಆರ್. ಇನ್ಸಿಡೆನ್ಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಅಂದ್ರೆ ಇಲ್ಲಿ ಈ ಆಂಗಲ್ ಅಂದು ಈ ಆಂಗಲ್ಗೆ ಈಕ್ವಲ್ ಇರುತ್ತೆ. ದೇರ್ಫೋರ್ ಐ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ಇವೆರಡು ಸೇರಿ ಎಷ್ಟು ಕೊಟ್ಟಿದ್ದಾರೆ? 100 ಅಂತ ಕೊಟ್ಟಿದ್ದಾರೆ. 100. ಈಗ ನಮಗೆ ಐ ಈಸ್ ಈಕ್ವಲ್ ಟು ಆರ್ ಅಂತ ಗೊತ್ತಿದೆ. ನಾನು ಅದಕ್ಕೆ ಏನ್ ಮಾಡ್ಬೋದು? ಐ ಈಸ್ ಈಕ್ವಲ್ ಟು ಆರ್ ಆಗಿರೋದಕ್ಕೆ ನಾನು ಇನ್ಸ್ಟೆಡ್ ಆಫ್ ಆರ್ ಇಲ್ಲಿ ಐ ಅಂತ ಬರ್ಕೋಬಹುದು. ಆಂಗಲ್ ಐ ಪ್ಲಸ್ ಆಂಗಲ್ ಐ ಎಷ್ಟಾಗತ್ತೆ? 2i ಆಗತ್ತಲ್ವಾ? ಈಕ್ವಲ್ ಟು 100 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ಐ ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 2. 100 ಡಿವೈಡೆಡ್ ಬೈ 2 ವಿಚ್ ಈಸ್ 50 ಡಿಗ್ರಿ. ಇದು 50 ಡಿಗ್ರಿ ಇರುತ್ತೆ. ಇದು 50 ಡಿಗ್ರಿ ಇದ್ರೆ ಇದು ಕೂಡ 50 ಡಿಗ್ರಿ ಇರುತ್ತೆ. ಟೋಟಲ್ 100 ಆಯಿತು. ಥ್ಯಾಂಕ್ ಯು.